ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಪ್ಲೀಸ್. ನಾನುವೇ ತಿರುಗಿಸಿ ಸರಿಯಾಗಿ ಮಾತಾಡುವೆ, ಆದರೆ ದೊರೆ ಪಾಪ ಇವತ್ತು ಅವರ ಆರೋಗ್ಯ ಚೆನ್ನಾಗಿಲ್ಲ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಮೊದಲು ನಾನು ಬಂದಿರೋ ಕೆಲಸ ಆಗಬೇಕು, ಮೊದಲೇ ಇದಕ್ಕೆಲ್ಲ ನಾನೇ ಕಾರಣ ಅಂತವ ಪಶ್ಚಾತ್ತಾಪದಿಂದ ಸಾಯ್ತಾ ಇದ್ದೀನಿ ನಾನು. ಮೇಲಿಂದ ಸಾಮ್ರಾಟರ ಸಹಸ್ರನಾಮ ಬ್ಯಾರೆ ಕೇಳಬೇಕು. ಎಲ್ಲ ನನ್ನ ಕರ್ಮ ಎಂದುಕೊಂಡು ಮನಸ್ಸಿನಲ್ಲಿಯೇ ಅವನನ್ನು ಬೈದುಕೊಂಡಿದ್ದಳು ಹುಡುಗಿ. ಬಾಯಿ ಮಾತ್ರ ಬಿಟ್ಟಿರಲಿಲ್ಲ. ಈಗ ಅವನು ಇರುವ ಪರಿಸ್ಥಿತಿಯಲ್ಲಿ ತಾನು ಮಾತನಾಡುವುದು ಸರಿಯಲ್ಲ ಎನ್ನುವುದು ತಿಳಿದಿತ್ತು ಅವಳಿಗೆ. ಸರ್, ಹೌದು, ನನಗೆ ಬುದ್ಧಿ ನೆಟ್ಗಿಲ್ಲ, ಅದಕ್ಕೆ ಹೀಗೆ ಅಲಿತಾ ಇದ್ದೀನಿ, ಸರಿನಾ? ಮೊದಲು ನೀವು ಹೇಳಿ ಸರ್ ಇಲ್ಲಿಂದ. ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬರೋಕೆ ಹೋದ್ರಿ ನೀವು ಸರ್? ನಾನು ಒಳಗೆ ನೀರು ತರೋಕೆ ಹೋಗುವಾಗ ಸೋಫಾದ ಮೇಲೆ ಕೂತಿದ್ರಲ್ವಾ, ಬರೋದ್ರೊಳಗೆ ಇಲ್ಲಿದ್ದೀರಾ? ಯಾಕೆ ಸರ್, ಏನಾಯಿತು? ಮೊದಲೇ ವಿಪರೀತ ಜ್ವರ ಇದೆ ನಿಮಗೆ, ಸುಸ್ತಾಗಿರುತ್ತೆ, ಮಾತು ಕೂಡ ಆಡೋಕ್ಕಾಗ್ತಿರ್ಲಿಲ್ಲ ನಿಮ್ಮ ಹತ್ರ ನಾನು ಬಂದಾಗ. ನಡೀರಿ ಸರ್ ನೀವು ಮೊದಲು, ಹೇಳಿ. ಮತ್ತೆ ಅವನ ಕೈ ಹಿಡಿದಿದ್ದಳು ಅವನನ್ನು ಎಬ್ಬಿಸುವಂತೆ. ಅವನ ಮಾತಿಗೆ ಕ್ಯಾರೆ ಎಂದಿರಲಿಲ್ಲ ಅವಳು. ಅವಳಿಗೆ ಅವನ ಆರೋಗ್ಯ ಸುಧಾರಿಸುವುದೇ ಎಲ್ಲಕ್ಕಿಂತ ಮುಖ್ಯ ಎನಿಸಿತ್ತು. ಮತ್ತೆ ಅವಳ ಕೈಯಿಂದ ತನ್ನ ಕೈ ಕೊಸರಿಕೊಂಡು ತಲೆ ಹತ್ತಿತ್ತ ಆಡಿಸಿದ್ದ ಅವನು, ಬರಲ್ಲ ಎನ್ನುವಂತೆ. ಸ್ಟೇ ಸ್ಟೇ ಅವೇ ಫ್ರಮ್ ಮೀ. ದೂರ ದೂರ ಇರು ನನ್ನಿಂದ. ಯಾಕೆ ಯಾಕೆ ಹೀಗೆ ಸತಾಯಿಸ್ತಾ ಇದೀಯಾ ನನ್ನ ನೀನು? ಹೋಗು ಹೋಗು ಮೊದಲು ಇಲ್ಲಿಂದ ನೀನು. ಗೆಟ್ ಔಟ್ ಫ್ರಮ್ ಹಿಯರ್ ಎಂದು ಗದರಿದ್ದ. ಅವನಿಗೆ ಹುಡುಗಿಯನ್ನು ತನ್ನ ಕಣ್ಣ ಮುಂದಿನಿಂದ ಕಳುಹಿಸಬೇಕಿತ್ತು ಮೊದಲು. ಅವಳ ಸನಿಹ, ಅವಳ ಕಾಳಜಿ, ಅವಳ ಸ್ಪರ್ಶ ಎಲ್ಲವೂ ಅವನಿಗೆ ಯಾವುದೋ ಅರಿಯದ ಸಂಚಲನವನ್ನು ಉಂಟು ಮಾಡುತ್ತಿದ್ದವು. ಅದ್ಯಾಕೆ, ಏನು, ಅವನಿಗೂ ತಿಳಿದಿಲ್ಲ ಎನ್ನುವುದಕ್ಕಿಂತ ತಿಳಿಯುವ ಪ್ರಯತ್ನ ಅವನು ಮಾಡಿರಲಿಲ್ಲ. ತನಗೆ ತನ್ನನ್ನು ಸಂಭಾಳಿಸಿಕೊಳ್ಳಲಾಗದೇ ಇದ್ದರೆ, ಮತ್ತೆ ಆಗ ತನ್ನಿಂದಾದ ಅವಘಡ ಮತ್ತೆ ಜರುಗಿದರೆ? ಬೇಡವೇ ಬೇಡ. ಇಂಥ ಹುಡುಗಿಯರ ಸಹವಾಸವೇ ಬೇಡ ನನಗೆ. ಎಲ್ಲರೂ ಮಾಡುವುದು ಒಂದೇ, ಅದೇ ಮೋಸ. ಅವಳು ಇದಕ್ಕೆ ಹೊರತಲ್ಲ. ಮತ್ತೆ ಮೋಸ ಹೋಗಿ ಸುಧಾರಿಸಿಕೊಳ್ಳುವ ಶಕ್ತಿ ನನಗಿಲ್ಲ. ದೂರವೇ ಇರಲಿ ಎಲ್ಲರೂ ನನ್ನಿಂದ, ಅದೇ ನನಗೂ ಅವರಿಗೂ ಎಲ್ಲರಿಗೂ ಒಳ್ಳೆಯದು. ಅಂತಹ ಅರೆಬರೆ ಎಚ್ಚರದಲ್ಲೂ ಅದೇ ಯೋಚನೆ ಬಂದಿತ್ತು ಅವನಿಗೆ. ಇದ್ಯಾಕೆ ಹಿಂಗಾಡ್ತಾ ಇದೆ ಇದು? ನಾನೇನು ಜೀವನ ಪೂರ್ತಿ ಇಲ್ಲೇ ಗೂಟ ಹೊಡ್ಕೊಂಡು ಕುಂತಿರ್ತೀನ? ಇವರಿಗೆ ಮಾತ್ರೆ ನುಂಗಿಸಿ ನನ್ನ ಪಾಡಿಗೆ ನಾನು ಹೊಂಟೋಯ್ತೀನಪ್ಪ. ಅದು ನನ್ನಿಂದನೇ ಹಿಂಗಾಗದೆ ನಾನೇ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಹಾಗೂ ನನ್ನ ಉದ್ಯೋಗನೇ ಇದಲ್ವಾ? ಏನಾರ ಆಗಲಿ, ಮೊದಲು ಹೆಂಗಾರ ಮಾಡಿ ಇವರನ್ನು ಎಬ್ಬಿಸಿ ಸೋಫಾದಲ್ಲಿ ಕೂರಿಸ್ಬೇಕು. ಹೇಳೋಕ್ಕೆ ಇಲ್ಲ ಅಂತದಲ್ಲ ಇದು, ದೇವುಡ. ಏನು ಮಾಡೋದು ಈಗ? ತಲೆ ಮೇಲೆ ಕೈ ಹೊತ್ತಳು ಹುಡುಗಿ. ಆದರೂ ತನ್ನ ಪ್ರಯತ್ನ ಕೈ ಬಿಡಲಿಲ್ಲ ಅವಳು. ಹಾಂ ಸರ್, ಹೋಗ್ತೀನಿ. ನಿಮಗೆ ಸಖತ್ ಜ್ವರ ಇದೆ, ಮಾತ್ರೆ ತಂದಿದ್ದೀನಿ, ನೀವು ನುಂಗ್ಬಿಡಿ. ನಾನು ಹೊರಟೋಗ್ತೀನಿ, ನಿಮಗೆ ತೊಂದರೆ ಕೊಡಲ್ಲ. ಆದರೆ ಮೊದಲು ಎದ್ದೇಳಿ ನೀವು, ಬನ್ನಿ. ಅವನ ರಟ್ಟೆ ಹಿಡಿದು ತಾನೂ ಎದ್ದಳು. ತನ್ನನ್ನು ಯಾವುದೇ ಕಾರಣಕ್ಕೂ ಬಿಡುವ ಲಕ್ಷಣವಿಲ್ಲ ಈ ಹುಡುಗಿ ಎಂದು ಅರ್ಥವಾಗಿ ಬಿಟ್ಟಿತ್ತು ಅವನಿಗೆ. ನಿಧಾನವಾಗಿ ಎದ್ದು ನಡೆಯಲಾರದೆ ಎಡವಿದ್ದ ಆಯುಷ್ ಆಚಾರ್ಯ. ಥಟ್ಟನೆ ಅವನ ಮುಂದೆ ಸರಿದು ಅವನು ಬೀಳದಂತೆ ಅವನಿಗೆ ಆಸರೆಯಾಗಿದ್ದಳು ಹುಡುಗಿ. ಅವಳನ್ನೇ ಅಪ್ಪಿದ್ದ ಅವನು. ಅವನ ಅಪ್ಪುಗೆ ಅವಳನ್ನು ನಡುಗಿಸಿತ್ತು ಒಂದು ಕ್ಷಣ. ತುಟಿ ಕಚ್ಚಿ ತನ್ನ ಭಾವನೆಗಳ ಆವೇಗವನ್ನು ತಡೆದಿದ್ದಳು ಹುಡುಗಿ. ಅದ್ಯಾವ ಭಾವನೆ? ಅದೆಲ್ಲ ಅರ್ಥವಾಗುವಷ್ಟು ಬುದ್ಧಿ ಬೆಳೆದಿರಲಿಲ್ಲ ಅವಳಿಗೆ. ಅಂತೂ ಇವರ ಸ್ಪರ್ಶದಿಂದ ತನಗೇನೋ ಆಗುತ್ತೆ ಎನಿಸುತ್ತಿತ್ತು ಅಷ್ಟೇ ಅವಳಿಗೆ. ಬಿಸಿಯುಸಿರು ಬಿಟ್ಟು ಕಣ್ಮುಚ್ಚಿದ ಆಯುಷ್ ಆಚಾರ್ಯ. ಎಚ್ಚೆತ್ತವನು ಪ್ರಯತ್ನಪೂರ್ವಕವಾಗಿ ಅವಳಿಂದ ದೂರ ಸರಿದು ಅವಳ ಹೆಗಲ ಸುತ್ತಲೂ ಕೈ ಬಳಸಿ ಸೋಫಾದತ್ತ ನಡೆಯತೊಡಗಿದ್ದ. ತನ್ನ ಅತಿ ಸನಿಹದಲ್ಲಿದ್ದ, ತನ್ನ ಕೈಗೆಟುಕುವಂತೆಯೇ ಇದ್ದ ಅವಳ ಮುದ್ದು ಮುಖವನ್ನೇ ದೀರ್ಘವಾಗಿ ದಿಟ್ಟಿಸಿದ್ದ. ಈ ಸಾಮ್ರಾಟರು ಹತ್ರ ಬಂದರೆ ನನಗೇನೋ ಆಯ್ತದೆ, ಕೈ ಕಾಲೆಲ್ಲ ನಡುಗ್ತದೆ, ಭಯ ಗಾಬರಿಯಿಂದ ಹಂಗಾಯ್ತದೇನೋ. ನನ್ನ ನೋಡಿದ್ರೇ ಗುರ್ರ ಅಂತದಲ್ಲ, ಅದಕ್ಕೆಯ ಮತ್ತೆ ನಂಗೆ ಭಯ ಆಗೋದು. ಆಗದೆ ಇದ್ದದ ಮತ್ತೆ ಯಾವಾಗ ನೋಡಿದ್ರೂ ಏನಾದರೂ ಕಾರಣ ಹುಡುಕಿ ನನ್ನ ಬೈಯೋದೇ ಕೆಲಸ ಇದಕ್ಕೆ. ನಾನೇನು ಮಾಡಿದ್ರೂ ತಪ್ಪೇಯ, ಮಾಡದೇ ಇದ್ದರೂ ತಪ್ಪೇಯ. ನಾನು ಓಡಾಡಿದ್ರೂ ತಪ್ಪು ಅಂತದೆ. ಹಂಗಂತ ಓಡಾಡದೆ ಇರೋಕ್ಕಾಗುತ್ತಾ ನಾನು? ದೇವುಡ, ಇದಕ್ಕೆ ನಾನು ಹೆಂಗಿದ್ರೆ ಸರಿ ಅನ್ನಿಸ್ತದೋ ಭಗವಂತನೇ ಬಲ್ಲ. ನಾನು ಸರಿಯಾಗೇ ಇದ್ದೀನಿ. ಈ ದೊರೆಗೆ ಸರಿ ಅನಿಸುವಂಗೆ ನಾನು ಯಾಕಿರಬೇಕು? ಅದನ್ನ ಕಟ್ಕೊಂಡು ನನಗೇನಾಗಬೇಕು? ನಂಗೆ ಹೆಂಗೆ ಸರಿ ಅನ್ನಿಸ್ತದೋ ಹಂಗಿರ್ತೀನಷ್ಟೇಯ ನಾನು.
ವಾ ಕತೆ! ಅಷ್ಟಕ್ಕೂ ನನ್ನ ನೆರಳು ಕಂಡ್ರೂ ಸಿಡ್ದು ಬೀಳ್ತದೆ ಇದು. ಎಂತೆಂಥ ಮಾತು ಹೇಳವ್ರೆ ನನಗೆ. ನಾವೆಲ್ಲ ಬರೀ ಮೋಸಗಾರರು, ದೊಡ್ಡ ಜನರನ್ನು ಬುಟ್ಟಿಗೆ ಹಾಕ್ಕೊಂಡು ನಮ್ಮ ಬೇಳೆ ಬೇಯಿಸ್ಕೊತೀವಿ, ಕ್ಯಾರೆಕ್ಟ್ರೇ ಇಲ್ಲ ನಮಗೆ ಅಂದ್ಬಿಡ್ತದಲ್ಲ. దేవుడా! ನೆನೆಸ್ಕೊಂಡ್ರೆ ಇವರು ಹೆಂಗಾರ ಹಾಳಾಗಲಿ ಅಂತವ ಹಿಂಗೆ ಬಿಟ್ಬಿಟ್ಟು ಓಡೋಗೋಣ ಅನ್ನಿಸ್ತದೆ ನನಗೆ. ಆದರೆ ಇವರ ಈ ಸ್ಥಿತಿಗೆ ನಾನೇ ಕಾರಣ ಅಲ್ವಾ? ನನಗೆ ಸಹಾಯ ಮಾಡವ್ರೆ ಹೆಂಗಾರ ಆಗಲಿ ಅಂತವ ಇಲ್ಲಿದ್ದೀನಿ ಅಷ್ಟೇಯ. ಈ ಊರಿಂದ ಹೋದ್ಮೇಲೆ ನಕ್ಷತ್ರ ಲೋಕಕ್ಕೆ ಕೈ ಮುಗಿದು ಹೊಂಟೋಗ್ತೀನಿ. ನನ್ನ ಕೆಲಸನೇ ಸರಿ ನನಗೆ. ಅವನನ್ನು ನಿಧಾನವಾಗಿ ನಡೆಸಿಕೊಂಡು ಹೋಗುತ್ತಾ, ನಡುಗುವ ಎದೆ ಕೈ ಕಾಲುಗಳನ್ನು ಸಂಭಾಳಿಸುತ್ತಾ ಯೋಚಿಸುತ್ತಿದ್ದಳು ಹುಡುಗಿ. ಅವನ ಮಾತು ಅವಳನ್ನು ಅಷ್ಟು ನೋಯಿಸಿಬಿಟ್ಟಿತ್ತು. ತನ್ನ ಗುಬ್ಬಿಯ ಭವಿಷ್ಯಕ್ಕಾಗಿ ಹಣ ಹೊಂದಿಸಲು ಈ ಕೆಲಸಕ್ಕೆ ಬಂದಿದ್ದಳು ಪಾಪದ ಹುಡುಗಿ. ಈಗ ಈಗ ಇದ್ಯಾವುದರ ಜಂಜಾಟವೂ ಬೇಡ, ನನ್ನ ಪ್ರೊಫೆಷನ್ ನನಗೆ ಸಾಕು. ಅದರಲ್ಲಿ ಬರುವ ಹಣದಲ್ಲೇ ನನ್ನ ಗುಬ್ಬಿಯ ಭವಿಷ್ಯನ ರೂಪಿಸ್ತೀನಿ. ದಿನವೂ ಯಾರು ಇಂತಹ ಯಾತನೆಯನ್ನು ಭರಿಸ್ತಾರೆ? ಎಷ್ಟು ಹಣ ಸಂಪಾದಿಸಿದರೆ ಏನು ಬಂತು? ನೆಮ್ಮದಿಯೇ ಇಲ್ಲವೆಂದ ಮೇಲೆ ಸಾಕು ನನಗೆ ನನ್ನ ಕೆಲಸನೇಯ, ಅದರಲ್ಲಿರೋ ನೆಮ್ಮದಿ ಇದರಲ್ಲಿಲ್ಲದೆ ಎಂದುಕೊಂಡಳು. ಅವಳ ಹೆಗಲ ಸುತ್ತ ಕೈ ಬಳಸಿ ನಡೆಯಲಾರದೆ ನಡೆಯುತ್ತಿದ್ದ ಆಯುಷ್. ಪೂರ್ತಿ ನಶೆ ಇಳಿದಿರಲಿಲ್ಲವಲ್ಲ. ಜೊತೆಗೆ ಜ್ವರ, ಕೈ ನೋವಿನಿಂದ ಮೊದಲೇ ಸುಸ್ತಾಗಿದ್ದವನು ಈಗ ಹೊಟ್ಟೆಲೆಯಲ್ಲಿ ಇದ್ದಿದ್ದನ್ನೆಲ್ಲ ಕಕ್ಕಿ ಇನ್ನೂ ಸುಸ್ತಾಗಿ ಬಿಟ್ಟಿದ್ದ. ನಡೆಯುವುದು ಇರಲಿ, ಎದ್ದು ನಿಲ್ಲುವುದೇ ಕಷ್ಟ ಎನಿಸುತ್ತಿತ್ತು ಅವನಿಗೆ. ಆದರೆ ಆದರೆ ಅಂಥ ನಶೆಯಲ್ಲೂ ಕೂಡ ಈ ಹುಡುಗಿಯಿಂದ ತಾನು ಆದಷ್ಟು ದೂರವಿರುವುದು ನನಗೂ ಒಳ್ಳೆಯದು, ಹುಡುಗಿಗೂ ಒಳ್ಳೆಯದು ಎನಿಸಿತ್ತು ಅವನಿಗೆ. ಅದಕ್ಕೆ ಅವಳಿಂದ ಸಹಾಯ ತೆಗೆದುಕೊಳ್ಳದೆ ಎದ್ದು ನಡೆಯಲು ಪ್ರಯತ್ನಿಸಿದ್ದ ಅವನು. ಆದರದು ಬರೀ ವ್ಯರ್ಥ ಪ್ರಯತ್ನವೇ ಆಗಿಬಿಟ್ಟಿತ್ತು. ಅವನ ಆ ಪ್ರಯತ್ನ ಪ್ರಮಾದವನ್ನೇ ಮಾಡಿತ್ತು ಎಂದರೆ ತಪ್ಪಲ್ಲ. ಅವನು ಯಾವ ಹುಡುಗಿಯಿಂದ, ಅವಳ ಸನಿಹದಿಂದ ದೂರ ಓಡುತ್ತಿದ್ದನೋ ಅವಳನ್ನೇ ಅಪ್ಪಿಬಿಟ್ಟಿದ್ದನಲ್ಲ, ಬೀಳುವುದನ್ನು ತಪ್ಪಿಸಿಕೊಳ್ಳಲು. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಅವಳ ಸನಿಹ, ಸ್ಪರ್ಶ ಅವನನ್ನು ತಲ್ಲಣಗೊಳಿಸಿತ್ತು. ಸೋತು ಹೋಗುತ್ತಿದ್ದ ಅವನು, ಅವನ ಸಾವಿರ ಪ್ರಯತ್ನದ ಹೊರತಾಗಿಯೂ. ಅವಳನ್ನು ಅಪ್ಪಿ ಕಣ್ಮುಚ್ಚಿ ಬಿಸಿಯುಸಿರು ಹೊರಹಾಕಿದವನು ಸರ್ರನೆ ಹಿಂದೆ ಸರಿದಿದ್ದ. ಅವಳತ್ತ ನೋಡುವ ಸಾಹಸ ಮಾಡಲಿಲ್ಲ ಅವನು. ಆದರೆ ನಿಲ್ಲಲು ಕೂಡ ಆಗದೇ ಇರುವಷ್ಟು ನಡುಗುತ್ತಿದ್ದ ಆಯುಷ್ ಆಚಾರ್ಯ. ಅವನನ್ನು ಗಮನಿಸುತ್ತಿದ್ದ ಹುಡುಗಿಗೆ ಅವನು ನಡುಗುತ್ತಿರುವುದು ಗಮನಕ್ಕೆ ಬಂದಿತ್ತು. ಅವನು ಸ್ವತಂತ್ರವಾಗಿ ನಡೆಯಲಾರ ಈಗ ಇರುವ ಪರಿಸ್ಥಿತಿಯಲ್ಲಿ ಎನ್ನುವುದು ಕೂಡ ಅರಿವಾಗಿತ್ತು ಅವಳಿಗೆ. ಅದಕ್ಕೆ ಅವನತ್ತ ಸರಿದು ಅವನ ಕೈಯನ್ನು ತನ್ನ ಹೆಗಲ ಸುತ್ತಲೂ ಹಾಕಿ ಅವನ ಮುಖ ನೋಡಿದ್ದಳು. ನಡಿ ಈಗ ಎನ್ನುವಂತೆ. ಅನಿವಾರ್ಯವಾಗಿ ಅವಳನ್ನೇ ಆಚರಿಸಿ ಮುಂದೆ ಹೆಜ್ಜೆ ಇಟ್ಟಿದ್ದ ಆಯುಷ್. ತನ್ನ ಅತಿ ಸನಿಹದಲ್ಲಿದ್ದ, ತನ್ನ ಕೈಗೆಟುಕುವಂತೆಯೇ ಇದ್ದ, ತನ್ನ ಚಿತ್ತಗೆಡಿಸಿದ್ದ, ನೆಮ್ಮದಿಗೆಡಿಸಿದ್ದ ಹುಡುಗಿಯ ಮುದ್ದು ಮುಖವನ್ನೇ ದೀರ್ಘವಾಗಿ ನೋಡಿ ಥಟ್ಟನೆ ತನ್ನ ದೃಷ್ಟಿ ಬದಲಿಸಿದ್ದ ಆಯುಷ್. ನೋಡಿದಷ್ಟು ನೋಡಬೇಕೆನಿಸುವ ಮುಗ್ಧ ಮುದ್ದು ಮುಖ. ಅಷ್ಟು ಸನಿಹದಿಂದ ಅವಳನ್ನು ನೋಡಿದ್ದು ಇದೇ ಮೊದಲ ಬಾರಿ ಅವನು. ಆಹ್! ಹುಡುಗಿ ಮುಂಜಾನೆಯ ಮಂಜಿನಲ್ಲಿ ಮಿಂದೆದ್ದ ಮಲ್ಲಿಗೆಯಂತಿದ್ದಾಳೆ. ಯಾವ ಅಲಂಕಾರವೂ ಇಲ್ಲದ ಸುಂದರ ವದನ. ಕಣ್ಣಿಗೆ ಗಾಢವಾಗಿ ಕಾಡಿಗೆ ಸವರಿದ್ದಳೇನೋ. ಅತ್ಯಂತ ಆಕರ್ಷಕವಾಗಿ ಕಾಣುತ್ತಿದ್ದವು ಅವಳ ದುಂಡನೆಯ ಅಗಲ ಕಂಗಳು. ಅತ್ಯಂತ ಸರಳ ವೇಷಭೂಷಣದಲ್ಲೂ ಎದ್ದು ಕಾಣುವ ಅಂಗಸೌಷ್ಠವ. ಅಬ್ಬಾ ಎಂದುಕೊಂಡು ಬೇಡವೆಂದರೂ ಅವಳನ್ನು ಸವರುತ್ತಿದ್ದ ತನ್ನ ನೋಟವನ್ನು ಬಲವಂತದಿಂದ ಬದಲಿಸುತ್ತಿದ್ದ ಅವನು. ತಾನು ಅವಳನ್ನು ಅಪ್ಪಿ ಮುದ್ದಿಸಿದ್ದು ನೆನಪಾಗಿ ಅಂತಹ ಜ್ವರ ಚಳಿಯಲ್ಲೂ ಬೆವರಿ ಹೋದ ಅವನು. ಮತ್ತೆ ಮತ್ತೆ ನೆನಪಾಗಿ ಅವನ ಚಿತ್ತಗೆಡಿಸುತ್ತಿದ್ದ ದೃಶ್ಯ ಅದು. ಮತ್ತೆ ಮತ್ತೆ ಬಯಸುತ್ತಿದ್ದೇನೆಯೇ ನಾನು ಅವಳನ್ನು. ಬೆಚ್ಚಿದ್ದ ಇಂಥ ಒಂದು ಯೋಚನೆಯಿಂದಲೇ ಅವನು ನೋನೋ ಸಾಧ್ಯವೇ ಇಲ್ಲ. ಇಂತಹ ಹುಡುಗಿಯನ್ನು ಎಷ್ಟು ನೋಡಿಲ್ಲ ನಾನು. ಬರೀ ಮೋಸಗಾರರು ಎಲ್ಲರೂ ಕೂಡ. ಆದರೆ ಈ ಹುಡುಗಿ ಯಾಕೆ ನನಗೆ ಅಂಥವಳು ಎನಿಸುವುದಿಲ್ಲ? ಒಳ್ಳೆಯವಳೇ ಈ ಹುಡುಗಿ. ಸಾಧ್ಯವೇ ಅದು? ಇವರಲ್ಲೂ ಒಳ್ಳೆಯವರು ಇರುತ್ತಾರಾ? ಅಥವಾ ಇವಳ ಮುಗ್ದು ಮುಖ ನನಗೆ ಯಾಮಾರಿಸ್ತಾ ಇರಬಹುದೇ? ಚಿಕ್ಕ ಹುಡುಗಿಯಾದರೂ ಸೌಂದರ್ಯದಲ್ಲಿ ಸರಿಸಾಟಿ ಇಲ್ಲ ಇವಳಿಗೆ. ಇದಂತೂ ಯಾರೂ ಅಲ್ಲಗಳೆಯುವಂತಿಲ್ಲ. ಅದಕ್ಕೆ ಇರಬೇಕು ಆ ಆಸಾಮಿ ಹುಡುಗಿಯ ಬೆನ್ನು ಬಿದ್ದಿರುವುದು. ನಿಜವಾಗಿಯೂ ಹುಡುಗಿಯ ಮುಂದೆ ಎಲ್ಲ ಮಾಡೆಲ್ಗಳನ್ನು ನಿವಾಳಿಸಿ ಎಸಿಬೇಕು. ಸರಳ ಸುಂದರ ಹುಡುಗಿ. ಇವಳನ್ನು ಕಾಯುವುದೇ ಒಂದು ಕೆಲಸವಾಗಿ ಬಿಟ್ಟಿದೆ ನನಗೆ. ಹುಡುಗಿ ಹತ್ತಿರವಿದ್ದರೆ ಒಂದು ರೀತಿಯ ನೋವು, ದೂರ ಹೋದರೆ ಇನ್ನೊಂದು ರೀತಿಯ ತಲೆನೋವು. ಒಟ್ಟಿನಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದೆ ನನಗೆ ಇವಳಿಂದ ಎಂದುಕೊಂಡವನು ತಲೆ ಅತ್ತಿತ್ತ ಆಡಿಸಿದ್ದ ಅಸಹಾಯಕತೆಯಿಂದ. ಯಾಕೆ ಹೀಗೆ ನನ್ನ ಕಾಡ್ತಾಳೆ ಈ ಹುಡುಗಿ? ನಾನಿವಳಿಂದ ಎಷ್ಟು ದೂರ ಓಡಬೇಕು ಅನ್ಕೋತೀನೋ ಇವಳು ಅಷ್ಟೇ ನನ್ನ ಹತ್ತಿರ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ಇವಳನ್ನು ಎಷ್ಟು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ನನಗೆ ಪದೇ ಪದೇ ಬಂದು ತಗಲಾಕೋತಾ ಇದ್ದಾಳೆ. ಛೇ,
ನನ್ನ ನೆಮ್ಮದಿ ಕೆಡಿಸಲೆಂದೇ ಬಂದಿದ್ದಾಳೆ ಇವಳು, ಎಲ್ಲ ನನ್ನ ಕರ್ಮ ಎಂದುಕೊಂಡವನಿಗೆ ಸೋತು ಹೋದಂತಹ ಅನುಭೂತಿ. ತಾನು ಅಸಹಾಯಕನಾಗುತ್ತಿದ್ದೇನೆ ಎಂದು ಬಲವಾಗಿ ಅನ್ನಿಸತೊಡಗಿತ್ತು ಅವನಿಗೆ. ಸೋಫಾದ ಮೇಲೆ ಅವಳ ಸಹಾಯದಿಂದ ಬಂದು ಕುಳಿತವನು ಇನ್ನೂ ನಡುಗತೊಡಗಿದ್ದ. ಮಾನಸಿಕ ತೊಳಲಾಟ, ದೈಹಿಕ ಯಾತನೆಯಿಂದ ಬಳಲಿ ಹೋಗಿದ್ದ ಅವನು. ಕಂಗಳನ್ನು ಮುಚ್ಚಿ ಹಿಂದಕ್ಕೆ ತಲೆಯಾನಿಸಿದ ತಡೆಯಲಾರದ ಚಳಿ ನಡುಕದಿಂದ ಆಯುಷ್ ಆಚಾರ್ಯ ಅವನನ್ನೇ ನೋಡುತ್ತಿದ್ದವಳಿಗೆ ಅವನಿಗೆ ಮಾತ್ರೆ ನುಂಗಿಸಿ ಮೊದಲು ಅಲ್ಲಿಂದ ಓಡಿ ಹೋಗಬೇಕು ಎಂದು ಬಲವಾಗಿ ಅನ್ನಿಸತೊಡಗಿತ್ತು. ಅದ್ಯಾವುದೋ ಭಾವ ಅವಳನ್ನೂ ತಲ್ಲಣಗೊಳಿಸುತ್ತಿತ್ತು. ಅವನು ಕಣ್ಣು ಮುಚ್ಚಿದ್ದು ನೋಡಿ ಅವನತ್ತ ಬಂದಿದ್ದಳು ಧಾವಿಸಿ ಅವಳು. ಮತ್ತೆ ಮಲಗಿಬಿಟ್ಟರೆ ನಾನು ಮಾತ್ರೆ ನುಂಗ್ಸಕ್ಕಾದ್ರೂ ಹೆಂಗೆ ದೊರೆಗೆ ಎಂಬುದೇ ಅವಳ ಚಿಂತೆಗೆ ಕಾರಣ. ಸರ್, ಮನಿಕಬೇಡಿ ಸರ್, ನಿಮಗೆ ಅಂತ ಮಾತ್ರೆ ತಂದಿದ್ದೀನಿ ಜ್ವರಕ್ಕೆ. ಹೇಳಿ ಸರ್, ಕಣ್ಬಿಡಿ, ಮಾತ್ರೆ ನುಂಗ್ಬಿಟ್ಟು ಮನಿಕಳಿ ಎಂದು ಅವನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಳು ಕುಂಕುಮ. ಅರೆಬರೆ ಎಚ್ಚರದಲ್ಲೇ ಚಳಿ ಚಳಿ ಅಮ್ಮ ಎಂದು ನಡುಗತೊಡಗಿದ್ದ ಅವನು. ಅದಕ್ಕೆಯ ಸರ್ ಹೇಳಿದ್ದು, ಮಾತ್ರೆ ನುಂಗ್ಬಿಡಿ, ಚಳಿ ಹೊಂಟೋಗುತ್ತೆ ಎಂದು ಅವನನ್ನು ಅಲ್ಲಾಡಿಸುತ್ತಿದ್ದಳು ಹುಡುಗಿ ಅವನನ್ನು ಎಚ್ಚರಿಸುವಂತೆ. ದೂರ ದೂರ ಇರು ನನ್ನಿಂದ. ಯಾಕೆ ಹಿಂಗೆ ನನ್ನ ಸತಾಯಿಸ್ತೀಯಾ ಅಮ್ಮ, ಚಳಿ ಎಂದು ಸಣ್ಣಗೆ ನರಳುತ್ತಾ ಬಡಬಡಿಸುತ್ತಿದ್ದವನು ತನ್ನ ಕೈ ಹಿಡಿದು ಅಲುಗಾಡಿಸುತ್ತಿದ್ದವಳ ಕೈ ಹಿಡಿದು ಎಳೆದು ಬಿಟ್ಟಿದ್ದ ತನ್ನ ಸನಿಹಕ್ಕೆ ಆಯುಷ್ ಆಚಾರ್ಯ. ಪಾಪ ದೊರೆಗೆ ಈ ಕೈ ನೋವಿಗೆ ಚಳಿ ಜ್ವರನೇ ಬಂದ್ಬಿಟ್ಟದೆ ಅನ್ನಿಸ್ತದೆ. ಛೇ, ಹೆಂಗೆ ನಡುಗ್ತಾವ್ರೆ, ಎಲ್ಲ ನೋವೇ ನನ್ನಿಂದನೇಯ. ಈ ಮನುಷ್ಯ ಹೇಳ್ದಂಗೆಯ ನಾನು ನಕ್ಷತ್ರ ಲೋಕಕ್ಕೆ ಬರದೇ ಇದ್ದಿದ್ರೆ ಇವರಿಗೂ ನನಗೂ ಇಬ್ರಿಗೂ ಒಳ್ಳೇದಿತ್ತು. ಈಗಲೂ ಕಾಲ ಮಿಂಚಿಲ್ಲ, ಅದಕ್ಕೆಯ ನಾನು ಈ ನಕ್ಷತ್ರ ಲೋಕನ ಬಿಟ್ಬಿಟ್ಟು ಹೋಗ್ತೀನಿ ಅಂದಿದ್ದು. ನಾನು ಇಲ್ಲಿದ್ದಷ್ಟು ನನಗೂ ಹಿಂಸೆ, ಇವರಿಗೂ ಹಿಂಸೆ. ಯಾವುದು ಬ್ಯಾಡವೇ ಬೇಡ. ನಾನೇ ಕೆಲಸ ಬಿಟ್ರೆ ಇವರಾದರೂ ನೆಮ್ಮದಿಯಾಗಿರ್ತಾರೆ, ನಂದೆಂಗೋ ನಡೀತದೆ ಎಂದುಕೊಳ್ಳುತ್ತಾ ಅವನ ಕೈ ಹಿಡಿದು ಅಲ್ಲಾಡಿಸುತ್ತಿದ್ದಳು ಕುಂಕುಮ. ಸರ್, ಮಾತ್ರೆ ನುಂಗಿ ಮಲಗಿ, ಜ್ವರ ಕಡಿಮೆ ಆಯ್ತದೆ, ಎಚ್ಚರ ಮಾಡ್ಕೊಳ್ಳಿ ಸರ್ ಎನ್ನುತ್ತಾ ಅವನನ್ನು ಎಚ್ಚರಿಸಲು ನೋಡುತ್ತಿದ್ದಳು. ಕಣ್ಣು ಮುಚ್ಚಿದ್ದರೂ ಏನೇನೋ ಸಣ್ಣಗೆ ಬಡಬಡಿಸುತ್ತಾ ನಡುಗುತ್ತಿದ್ದ ಅವನು. ಏನೇನೋ ಮಾತನಾಡುತ್ತಿದ್ದವನ ಮುಖವನ್ನೇ ನೋಡಿದವಳಿಗೆ ಬೇಸರವಾಗಿತ್ತು. ನಿಜವಾಗಿ ಬಳಲಿ ಹೋದಂತಿತ್ತು. ಯಾವಾಗಲೂ ರಾಜಗಾಂಭೀರ್ಯದಿಂದ ಇರುತ್ತಿದ್ದ ಅವನ ಮುಖ ಪಾಪ ಎನಿಸಿತ್ತು ಅವನನ್ನು ನೋಡಿ ಅವಳಿಗೆ. ಈ ದೊರೆ ಯಾವಾಗಲೂ ದೊರೆ ಹಂಗೆ ಇದ್ದರೆ ಸರಿ, ಹೀಗೆಲ್ಲ ಇದ್ದರೆ ನೋಡೋಕ್ಕಾಗಲ್ಲ ನನಗಂತೂ ಎಂದುಕೊಂಡವಳಿಗೆ ತನ್ನ ಯೋಚನೆಗೆ ತಾನೇ ಆಶ್ಚರ್ಯಪಡುವಂತಾಗಿತ್ತು. ಈ ಮನುಷ್ಯ ಹೆಂಗಿದ್ರೆ ನನಗೇನು ಅಲ್ವಾ, ಆದರೂ ಇವರು ಹಿಂಗಿದ್ರೆ ನನ್ನ ಮನಸ್ಸಿಗೆ ಯಾಕೆ ಬೇಜಾರಾಯ್ತದೆ ದೇವುಡ, ಏನೂ ಅರ್ಥನೇ ಆಯ್ತಾ ಇಲ್ವಲ್ಲ ನನ್ನ ಬುದ್ಧಿಗೆ. ಹೆಂಗಾರ ಹಾಳಾಗಲಿ, ಮೊದಲು ಇವರನ್ನು ಎಬ್ಬಿಸಿ ಏನಾರ ತಿಂದವ್ರ ಅಂತವ ಕೇಳ್ಬಿಟ್ಟು ಮಾತ್ರೆ ನುಂಗಿಸ್ಬಿಟ್ಟು ಹೋಗಬೇಕು ನಾನು ಇಲ್ಲಿಂದವ. ಇನ್ನೇನು ವರ್ಧನ್ ಸರ್ ಬಂದ್ಬಿಡ್ಬೋದು, ಏನಾರ ಅನ್ಕೊಂಡ್ರೆ ಕಷ್ಟ ನನ್ನ ಇಲ್ಲಿ ನೋಡಿ ಎಂದು ತಲೆಗೆ ಮೊಟಕಿಕೊಂಡವಳು ಅವನನ್ನು ಎಬ್ಬಿಸುವ ಪ್ರಯತ್ನ ಮುಂದುವರೆಸಿದ್ದಳು ಕುಂಕುಮ. ಸ್ಟೇ ಅವೇ ಫ್ರಮ್ ಮೀ, ದೂರ ಇರು ನನ್ನಿಂದ, ಎಲ್ಲ ಒಂದೇ, ಆಲ್ ಆರ್ ಸೇಮ್ ಹೀಗೆ ಏನೇನೋ ಸಣ್ಣಗೆ ಹೇಳುತ್ತಾ ತನ್ನ ಕೈ ಹಿಡಿದು ಎಬ್ಬಿಸುತ್ತಿದ್ದವಳ ಕೈಯಿಂದ ತನ್ನ ಕೈ ಕೊಸರಿಕೊಂಡವನು ಅವಳ ಕೈ ಹಿಡಿದು ಎಳೆದುಕೊಂಡು ಬಿಟ್ಟಿದ್ದ ತನ್ನತ್ತ ಕಣ್ಣು ಮುಚ್ಚಿ ನಡುಗುತ್ತಲೇ ಸೀದಾ ಅವನ ಮಡಿಲಿಗೆ ಹೋಗಿ ಬಿದ್ದಿದ್ದಳು. ಅವನ ಹರವಾದ ಎದೆಗೆ ತಲೆಯಾನಿಸಿ ಹುಡುಗಿ ಅವಳ ಬೆನ್ನ ಸುತ್ತ ಕೈ ಬಳಸಿ ತನ್ನೆದೆಗೆ ಒತ್ತಿಕೊಂಡಿದ್ದ ಅವಳನ್ನು ಆಯುಷ್. ಅವನ ಅಪ್ಪುಗೆ ಅವಳಿಗೆ ಭಯವನ್ನೇ ತಂದಿತ್ತು. ಒಮ್ಮೆಲೇ ಆದ ಘಟನೆಗೆ ಬೆಚ್ಚಿ ಬಿದ್ದಿದ್ದಳು ಅವಳು. ಗಾಬರಿಯಿಂದ ತಲೆ ಎತ್ತಿ ಅವನ ಮುಖವನ್ನೇ ನೋಡಿದ್ದಳು. ಅವನಿಗೆ ಎಚ್ಚರವಿರಲಿಲ್ಲ. ಸಮಾಧಾನವಾಯಿತು ಅವಳಿಗೆ. ಅವನ ಮೈಯ ಶಾಖ, ಅವನ ಬಿಸಿ ಉಸಿರು, ಅವನ ಮೈಯ ಘಮ ಎಲ್ಲ ಅವಳನ್ನು ತಲ್ಲಣಗೊಳಿಸಿದ್ದವು. ಅವನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಳು ಹುಡುಗಿ. ಅವಳು ಕೊಸರಾಡಿದಷ್ಟು ಅವನ ಹಿಡಿತ ಬಿಗಿಯಾಗುತ್ತಿತ್ತು. ಅವಳ ಮೈಯ ಶಾಖದಿಂದಲೋ ಏನೋ ಅವನ ನಡುಕ ಸ್ವಲ್ಪ ಮಟ್ಟಿಗೆ ಕಡಿಮೆಯಾದಂತಿತ್ತು. ಅವಳಿಗೆ ಗಾಬರಿಯ ಜೊತೆಗೆ ಭಯವೂ ಆಗತೊಡಗಿತ್ತು. ಈಗ ಹೇಗಾದರೂ ಮಾಡಿ ಅವನ ಹಿಡಿತದಿಂದ ಹೊರಬರಲು ಹೆಣಗಾಡಿ ಕೊನೆಗೂ ಜಯಶಾಲಿಯಾಗಿದ್ದಳು. ಅವನಿಂದ ಬಿಡಿಸಿಕೊಂಡವಳು ನಿಡಿದಾದ ಉಸಿರು ಬಿಟ್ಟಿದ್ದಳು. ಪೂರ್ತಿಯಾಗಿ ಬೆವರಿಬಿಟ್ಟಿದ್ದಳು ಹುಡುಗಿ. ಯಾವುದೋ ಅರಿಯದ ಆವೇಗ, ಭಾವ ಸಂಘರ್ಷ ಅವಳನ್ನು ತಲ್ಲಣಗೊಳಿಸಿಬಿಟ್ಟಿತ್ತು. ತಲೆ ಒದರಿದ್ದಳು ಎಲ್ಲವನ್ನ ಮರೆಯುವಂತೆ. ದೊರೆಯನ್ನು ಎಬ್ಸದ್ಬಿಟ್ಬಿಟ್ಟು ಏನೇನೋ ಕೆಲಸಕ್ಕೆ ಬಾರದ ಯೋಚನೆ ಮಾಡ್ತಾ ಕೂತಿದ್ರೆ ಇವರ ಪರಿಸ್ಥಿತಿ ಸುಧಾರಿಸ್ದಂಗೆಯ. ಅವರೇನೋ ಎಚ್ಚರ ಇಲ್ದಂಗೆ ನನ್ನ ಬುಡು ಆ ವಿಷಯ. ಈಗ ಹೆಂಗೆ ಅವರನ್ನು ಎಬ್ಸೋದು ಯೋಚನೆಗೆ ಬಿದ್ದಿದ್ದಳು ಕುಂಕುಮ. ಏನೋ ಹೊಳೆತು ಅಲ್ಲಿಯೇ ತಾನೇ
ತಾನೇ ತಂದಿಟ್ಟಿದ್ದ ನೀರಿನ ಬಾಟಲ್ ಕೈಗೆತ್ತಿಕೊಂಡು ಅವನ ಸನಿಹಕ್ಕೆ ಹೆದರುತ್ತಲೇ ಬಂದವಳು ಅವನ ಮುಖದ ಮೇಲೆ ನೀರು ಸಿಂಪಡಿಸಿದ್ದಳು. ಊಹು, ಸ್ವಲ್ಪ ಮಿಸುಕಾಡಿ ಏನೇನೋ ಸಣ್ಣಗೆ ಗೊಣಗಿದ್ದ ಅಷ್ಟೇ ಆಯುಷ್. ದಿಕ್ಕೇ ತೋಚದಂತಾಯಿತು ಅವಳಿಗೆ. ತಲೆಯ ಮೇಲೆ ಕೈ ಹೊತ್ತವಳಿಗೆ ಯೋಚಿಸಿ ಯೋಚಿಸಿ ತಲೆ ಕೆಟ್ಟಿತ್ತು. ಮತ್ತೆ ಅವನ ಹತ್ತಿರ ಬಂದು ತನ್ನ ಹೆಗಲಿಗೆ ಸುತ್ತಿಕೊಂಡಿದ್ದ ವೇಲನ್ನು ಕೈಯಲ್ಲಿದ್ದ ನೀರಿನಿಂದ ಒದ್ದೆ ಮಾಡಿಕೊಂಡು ಅವನ ಮುಖ ಕಣ್ಣು ಎಲ್ಲವನ್ನ ಒರೆಸಿ ಮತ್ತೆ ಅವನ ಮುಖದ ಮೇಲೆ ಸ್ವಲ್ಪ ಹೆಚ್ಚಿಗೆ ಎನಿಸುವಷ್ಟು ನೀರನ್ನು ರಾಚಿದ್ದಳು ಹುಡುಗಿ. ಈಗ ಬೆಚ್ಚಿದಂತೆ ಕಣ್ಣು ತೆರೆದು ತನ್ನ ಎದುರು ಕುಳಿತಿದ್ದವಳನ್ನೇ ಅಮಾಯಕ ದೃಷ್ಟಿಯಿಂದ ನೋಡಿದ್ದ ದೀರ್ಘವಾಗಿ ಅಯೋಮಯನಾಗಿ ಆಯುಷ್ ಆಚಾರ್ಯ. ಸರ್, ಎಚ್ಚರ ಆಯ್ತಲ್ಲ ಸದ್ಯ ನಿಮಗೆ, ತಗೊಳ್ಳಿ ಸರ್, ನೀರು ಕುಡೀರಿ ಎಂದು ಅವನ ಬಾಯಿಯ ಹತ್ತಿರ ನೀರಿನ ಬಾಟಲ್ ಹಿಡಿದಿದ್ದಳು. ಬಾಯಾರಿಕೆ ಆಗಿತ್ತೇನೋ ಏನೋ ವಿರೋಧ ವ್ಯಕ್ತಪಡಿಸದೆ ಕುಡಿದಿದ್ದ ಆಯುಷ್ ಅವಳ ಮುಖವನ್ನೇ ಎವೆಯಿಕ್ಕದೆ ನೋಡುತ್ತಾ, ಸರ್, ಈಗ ನಾನು ತಂದಿರೋ ಮಾತ್ರೆ ನುಂಗಬೇಕು ನೀವು. ಊಟ ಮಾಡಿದ್ದೀರಾ ನೀವು ಎಂದಿದ್ದಳು ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿ. ಇಲ್ಲ ಎಂಬಂತೆ ತಲೆಯಾಡಿಸಿ ಅವಳ ನೋಟ ತಪ್ಪಿಸಿದ್ದ ಆಯುಷ್. ಆ ಸ್ಥಿತಿಯಲ್ಲೂ ಅವಳ ನೋಟ, ಅವಳ ಸನಿಹ ಅವನನ್ನು ಸೋತು ಹೋಗುವಂತೆ ಮಾಡುತ್ತಿತ್ತು. ಅವನನ್ನು ನೋಡಿ ಅಯ್ಯೋ ಎನಿಸಿತ್ತು ಕುಂಕುಮಾಗೆ. దేవుಡ, ನಕ್ಷತ್ರ ಲೋಕದ ಸೃಷ್ಟಿಕರ್ತ, ಇಂದು ಊಟ ಕೂಡ ಮಾಡ್ದಂಗೆ ಇಂಥ ಸ್ಥಿತಿನಾಗಿ ಅವರೇ ಅಂದರೆ ಯಾರು ಕೇಳೋರೇ ಇಲ್ದಂಗಾಯ್ತಲ್ಲ ಛೇ ಎಂದುಕೊಂಡು ನೋವಾಗಿತ್ತು ಅವಳಿಗೆ.